ಹೊಸ ವರ್ಷಕ್ಕೆ ಜೆಡಿಎಸ್ನಲ್ಲಿ ಬದಲಾವಣೆಯ ಪರ್ವ ಶುರುವಾಗ್ತಾ ಇದೆ. ಜೆಡಿಎಸ್ ಚುನಾವಣಾ ಚಿಹ್ನೆ ಬದಲಾವಣೆಗೆ ನಿರ್ಧಾರ ಮಾಡಲಾಗಿದೆ. ಹೊಸ ವರ್ಷಕ್ಕೆ ಜೆಡಿಎಸ್ನಲ್ಲಿ ಬದಲಾವಣೆಯ ಪರ್ವ ಶುರುವಾಗ್ತಾ ಇದ್ದು ಜೆಡಿಎಸ್ ಚುನಾವಣಾ ಚಿಹ್ನೆ ಬದಲಾವಣೆಗೆ ನಿರ್ಧಾರ ಮಾಡಲಾಗಿದೆ. ತೆನೆ ಹೊತ್ತ ಮಹಿಳೆಗೆ ಸಿಗಲಿದೆ ಪ್ರಗತಿ ಚಕ್ರದ ಬಲ. ತೆನೆ ಹೊತ್ತ ಮಹಿಳೆಯ ಜೊತೆಗೆ ಚಕ್ರ ಸೇರಿಸುವುದಕ್ಕೆ ಜೆಡಿಎಸ್ನಲ್ಲಿ ಪ್ಲಾನ್ ನಡೀತಾ ಇದೆ. ಜೆಡಿಎಸ್ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಈ ಕುರಿತು ನಿರ್ಧಾರ ಮಾಡಲಾಗಿದೆ. ಈ ಹಿಂದೆ ಚಕ್ರದ ಗುರುತನ್ನ ಹೊಂದಿತ್ತು ಜನತಾದಳ ಪಕ್ಷ. ಆದರೆ ಈಗ ತೆನೆ ಹೊತ್ತ ಮಹಿಳೆ ಅಷ್ಟೇ ಜೆಡಿಎಸ್ನ ಚಿಹ್ನೆ ಆಗಿರೋದು. ಹೀಗಾಗಿ ಏನಾದರೂ ಸ್ವಲ್ಪ ಬದಲಾವಣೆ ಮಾಡಬೇಕಲ್ಲ ಜೆಡಿಎಸ್ ಈ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗಿದೆ. ಹೊಸ ವರ್ಷಕ್ಕೆ ಜೆಡಿಎಸ್ನಲ್ಲಿ ಬದಲಾವಣೆಯ ಪರ್ವ ಶುರುವಾಗಿರೋದ್ರಿಂದ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಏನಾದರೂ ಬದಲಾವಣೆ ಮಾಡಬೇಕು ಅಂತೇಳಿ ಮೀಟಿಂಗ್ನಲ್ಲಿ ಡಿಸೈಡ್ ಆಗಿದೆ. ಮೀಟಿಂಗ್ನಲ್ಲಿ ಡಿಸೈಡ್ ಆಗಿರೋ ಪ್ರಕಾರ ತೆನೆ ಹೊತ್ತ ಮಹಿಳೆಯ ಜೊತೆಗೆ ಚಕ್ರವನ್ನ ಸೇರಿಸೋಕೆ ಪ್ಲಾನ್ ಮಾಡಲಾಗಿದೆ. ಚಿಹ್ನೆ ಬದಲಾವಣೆಯ ಹಿಂದೆ ಭಾವನಾತ್ಮಕ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಹಿಂದೆ ಜೆಡಿಎಸ್ ಚಕ್ರದ ಚುನಾವಣಾ ಚಿಹ್ನೆಯನ್ನ ಹೊಂದಿತ್ತು. ಚಕ್ರ ಸೇರ್ಪಡೆಯಿಂದ ಪಕ್ಷಕ್ಕೆ ಸಕಾರಾತ್ಮಕ ಚೈತನ್ಯ ಕೂಡ ಸಿಗಲಿದೆ. ತೆನೆ ಹೊತ್ತ ಮಹಿಳೆಯ ಜೊತೆ ಚಕ್ರವನ್ನ ಸೇರಿಸೋದಕ್ಕೂ ಕೂಡ ಪ್ಲಾನ್ ಸಿದ್ಧವಾಗಿರೋದು. ದೊಡ್ಡಗೌಡರ ಒಪ್ಪಿಗೆಯ ಮೇರೆಗೆ ಚಿಹ್ನೆಗೆ ಬದಲಾವಣೆಯನ್ನು ತರಲಾಗುತ್ತೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಈ ರೀತಿ ನಾವು ನಮ್ಮ ಜೆಡಿಎಸ್ ಪಕ್ಷದ ಚಿಹ್ನೆಯನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾತನಾಡಿಕೊಂಡಿದ್ದಾರೆ. ಹಿಂದೆ ಕೂಡ ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿ ಚಕ್ರ ಇತ್ತು. ಈಗ ಆ ಚಕ್ರ ಇಲ್ಲ. ಒಂದಷ್ಟು ಬದಲಾವಣೆಗಳಾಗಿದೆ. ಈಗ ಮತ್ತೊಮ್ಮೆ ಅದನ್ನ ಬದಲಾಯಿಸೋ ನಿರ್ಧಾರಕ್ಕೆ ಬಂದಿದೆ ಜೆಡಿಎಸ್. ಆ ಬದಲಾವಣೆಗೆ ದೊಡ್ಡಗೌಡರ ಒಪ್ಪಿಗೆ ಬೇಕಾಗಿದೆ. ಒಪ್ಪಿಗೆ ತಗೊಂಡು ಆಮೇಲೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಕುರಿತು ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ. ಚುನಾವಣಾ ಆಯೋಗ ಕೂಡ ಈ ಚಿಹ್ನೆಯನ್ನ ಒಂದು ಪರಿಶೀಲನೆ ಮಾಡುತ್ತೆ. ಸರಿಯಾಗಿದೆಯಾ ಹೌದಾ ಇಲ್ವಾ ಅಂತ ಹೇಳಿ ಪರಿಶೀಲನೆ ಮಾಡಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ರೆ ಆಮೇಲೆ ಅಧಿಕೃತವಾಗಿ ಜೆಡಿಎಸ್ನ ಒಂದು ಚಿಹ್ನೆ ಏನಿದೆ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆಯ ಜೊತೆ ಚಕ್ರವೂ ಸೇರ್ಪಡೆಯಾಗಿ ಹೊಸದೊಂದು ಒಂದು ಲೋಗೋ ತರ ಅದು ಈಗ ಹೊರಗಡೆ ಬರುತ್ತೆ. ಪಕ್ಷದ ಚಿಹ್ನೆಯಾಗಿ ಹೊಸದಾಗಿ ಲೋಕಾರ್ಪಣೆಯಾಗುತ್ತೆ ಜೆಡಿಎಸ್ ಚಿಹ್ನೆ. ಅದಕ್ಕೆ ಸದ್ಯಕ್ಕೆ ಸಿದ್ಧತೆಗಳು ನಡೆದಿದೆ. ನೋಡಬೇಕು ಯಾವ ರೀತಿ ಜೆಡಿಎಸ್ ಚಿಹ್ನೆಯನ್ನ ರೆಡಿ ಮಾಡುತ್ತೆ. ಮುಂದಿನ ಚುನಾವಣೆಗೆ ಸಿದ್ಧತೆ ಈಗಲಿಂದಲೇ ಆರಂಭ ಆಗ್ತಾ ಇರೋದ್ರಿಂದಾಗಿ ಜೆಡಿಎಸ್ ಪಕ್ಷ ಸಂಘಟನೆಯ ಜೊತೆಗೆ ಈಗ ಚಿಹ್ನೆಯಲ್ಲೂ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಬೇಕು ಅಂತ ಹೇಳಿ ಜೆಡಿಎಸ್ ನಿರ್ಧಾರ ಮಾಡಿದೆ. ತೆನೆ ಹೊತ್ತ ಮಹಿಳೆಯ ಒಂದು ಚಿಹ್ನೆಗೆ ಇದೀಗ ಚಕ್ರವನ್ನ ಸೇರಿಸಿ ಹೊಸದಾಗಿ ಜೆಡಿಎಸ್ನ ಚಿಹ್ನೆಯನ್ನ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಜೆಡಿಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಆದರೆ ಈ ಒಂದು ಚಿಹ್ನೆ ಬದಲಾವಣೆಗೆ ದೊಡ್ಡಗೌಡರ ಒಪ್ಪಿಗೆ ಬೇಕಾಗಿದೆ. ಒಪ್ಪಿಗೆಯ ಮೇರೆಗೆ ಚಿಹ್ನೆ ಬದಲಾವಣೆಯಾಗತ್ತೆ. ಇನ್ನು ಕೌಟುಂಬಿಕ ಕಲಹ, ದಾವಣಗೆರೆಯಲ್ಲಿ ಬಿಜೆಪಿ ಮುಖಂಡ ಸುಸೈಡ್ ಮಾಡಿಕೊಂಡಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ದಾವಣಗೆರೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಾಲಿಕೆ ಮಾಜಿ ಸದಸ್ಯ ಚಂದ್ರಶೇಖರ್ ಸಂಕೋಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಿನಲ್ಲೇ ಪೆಟ್ರೋಲ್ ಸುರಿದುಕೊಂಡು ಚಂದ್ರಶೇಖರ್ ಸುಸೈಡ್ ಮಾಡಿಕೊಂಡಿದ್ದಾರೆ. ದಾವಣಗೆರೆಯ ನಾಗನೂರು ಬಳಿಯ ತೋಟದಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದು. ಆತ್ಮಹತ್ಯೆಗೆ ಯತ್ನಿಸಿದ್ದ ಚಂದ್ರಶೇಖರ್, ಆತ್ಮಹತ್ಯೆಗೆ ಯತ್ನಿಸಿದಂಥ ಇಬ್ಬರು ಮಕ್ಕಳು ಆಸ್ಪತ್ರೆಯಲ್ಲಿ ಇದ್ದಾರೆ. ಸ್ಥಳಕ್ಕೆ ಹದಡಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಆತ್ಮಹತ್ಯೆಗೆ ಇಬ್ಬರು ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಚಂದ್ರಶೇಖರ್ ಮತ್ತೆ ಒಂದು ಮಗು, ಅಂದ್ರೆ ಇಬ್ರು ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಮಗು
ಅದು ಕೂಡ ಆತ್ಮಹತ್ಯೆಗೆ ಯತ್ನಿಸಿತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ದಾವಣಗೆರೆಯ ನಾಗನೂರು ಬಳಿಯ ತೋಟದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೆ ಈ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಕೂಡ ಯತ್ನಿಸಿದ್ರು ಅನ್ನುವಂಥ ವಿಚಾರ. ಸದ್ಯಕ್ಕೆ ಇದೀಗ ಹದಡಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.